ಪ್ರಪಂಚದಾದ್ಯಂತ ಶ್ರೀಮಂತರು ಮತ್ತು ಬಡವರು ಮಧ್ಯಮ ವರ್ಗದವರನ್ನು ಗ್ರೂಪ್ ಆಗಿ ಮಾಡಿದ್ರೆ ಜಾಸ್ತಿ ಇರೋವಂಥವ್ರು ಯಾರು? ಬಡವರು ಮತ್ತು ಮಧ್ಯಮ ವರ್ಗದವರು. ಹಾಗಾದರೆ ಶ್ರೀಮಂತರು ಯಾಕೆ ತುಂಬ ಕಡಿಮೆ? ಎಲ್ಲರೂ ಕೂಡ ಯಾಕೆ ಶ್ರೀಮಂತರಾಗಿ ಇರೋದಕ್ಕೆ ಸಾಧ್ಯ ಇಲ್ಲ? ಆ ಒಂದು ಲಿಸ್ಟ್ಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಸಕ್ಸಸ್ಫುಲ್ ಮತ್ತು ಅನ್ಸಕ್ಸಸ್ಫುಲ್ ಜನ ಅಂತ ತಗೊಂಡ್ರೆ ಅವರ ನಡುವೆ ಇರುವಂತಹ ಡಿಫ್ರೆನ್ಸ್ ಆದರೂ ಏನು? ಒಂದೇ ಒಂದು ದೊಡ್ಡ ಡಿಫ್ರೆನ್ಸ್ ಇದೆ. ಅದು ಏನು ಅಂತ ಅಂದರೆ ಅವರಿಗೆ ಸಿಗುವಂತಹ ಫ್ರೀ ಟೈಮನ್ನು ಯಾವ ರೀತಿಯಾಗಿ ಬಳಸ್ಕೊಳ್ತಿದ್ದಾರೆ, ಯಾವ ರೀತಿಯಾಗಿ ವ್ಯರ್ಥ ಮಾಡದಲೇ ನಮ್ಮ ಒಂದು ಫ್ಯೂಚರ್ಗೋಸ್ಕರ ಅಂತ ಗಮನ ಕೊಟ್ಟು ಬಳಸ್ಕೊಳ್ತಿರ್ತಾರೆ ಅನ್ನೋದ್ರ ಮೇಲೇ ಅವಲಂಬನೆ ಆಗಿರುತ್ತೆ. ಒಟ್ಟಿನಲ್ಲಿ ಅವರ ಒಂದು ಮೇನ್ ಕೆಲಸ ಆದ ನಂತರ ಏನು ಸಿಗುತ್ತೆ ಅಲ್ವಾ, ಆ ಒಂದು ಖಾಲಿ ಸಮಯವನ್ನು ಯಾವ ರೀತಿಯಾಗಿ ಬಳಸ್ಕೊಳ್ತಾರೆ ಸಕ್ಸಸ್ ಆಗಿರೋ ಅಂಥವ್ರು ಅನ್ನೋವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಈ ಒಂದು ವಿಡಿಯೋದೊಳಗಡೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಕೂಡ ಮಾಡೋದನ್ನು ಮರಿಬೇಡಿ. ನಂಬರ್ 1, ಫ್ರೀ ಟೈಮ್ ಏನಿರುತ್ತೆ ಅಲ್ವಾ, ಆವಾಗ ಕೊಡಬೇಕಾಗಿರೋವಂಥದ್ದು ಹೆಲ್ತ್ಗೆ ಫಸ್ಟ್ ಪ್ರಿಫರೆನ್ಸನ್ನು ಕೊಡಿ. ಆರೋಗ್ಯವೇ ಮಹಾಭಾಗ್ಯ ಅನ್ನುವಂಥದ್ದು ಗೊತ್ತು. ಯಾವುದೇ ಮುಂದುವರಿದಂತಹ ರಾಷ್ಟ್ರ ಆಗಿರಬಹುದು, ಮೊದಲಿಗೆ ಕೊಡೋವಂಥದ್ದು ಪ್ರಯಾರಿಟಿ ಯಾವುದಕ್ಕೆ ಅಂತಂದರೆ ಅದು ಆರೋಗ್ಯಕ್ಕೇ ಆಗಿರುತ್ತೆ. ಜನಸಂಖ್ಯೆ ಜಾಸ್ತಿ ಆಗಿಬಿಟ್ರೆ ಸಾಲದು, ಆದರೆ ಆರೋಗ್ಯ ಕೂಡ ಅಷ್ಟೇ ಚೆನ್ನಾಗಿ ಇರುವಂಥದ್ದು ತುಂಬಾ ಇಂಪಾರ್ಟೆಂಟ್. ದಿನಕ್ಕೆ ನಾವೇನು 20ರಿಂದ 30 ನಿಮಿಷ ಆದರೂ ಕೂಡ ಆರೋಗ್ಯಕ್ಕೋಸ್ಕರ ಎತ್ತಿಡಬೇಕಾಗಿ ಇರುತ್ತೆ. ಎಕ್ಸಸೈಸ್ ಮಾಡೋವಂಥದ್ದು, ಆ್ಯಕ್ಟಿವ್ ಆಗಿ ಇರೋವಂಥದ್ದು, ಏನೋ ಒಂದು ಮಾಡಬೇಕು ಒಟ್ಟಿನಲ್ಲಿ. ಆದರೆ ನಮಗೆ ಕೆಲಸದ ಒತ್ತಡ ಜಾಸ್ತಿ, ನಾವು ಆರೋಗ್ಯಕ್ಕೆ ಕೊಡೋದಿಲ್ಲ ಅಂತಂದರೆ ಅದರ ಪಶ್ಚಾತ್ತಾಪ ಮುಂದೆ ನೀವು ಪಡಬೇಕಾಗಿ ಬರುತ್ತೆ. ಆವಾಗ ಅರ್ಥ ಆಗುತ್ತೆ ಮುಂದೆ ಒಂದಿನ. ಇವಾಗ ಚೆನ್ನಾಗಿರಬಹುದು, ಆದರೆ ಮುಂದೆ ಗೊತ್ತಾಗುತ್ತೆ ನೀವು ದುಡ್ದಿರೋದೆಲ್ಲ ಕೂಡ ಅನುಭವಿಸೋದಕ್ಕೂ ಕೂಡ ಆರೋಗ್ಯ ಅನ್ನುವಂಥದ್ದು ನಿಮ್ಮ ಜೊತೆ ಇರೋದಿಲ್ಲ. ನೀವು ಸಾಯುವವರೆಗೂ ಕೂಡ ನಮ್ಮ ಜೊತೆಗೆ ಬರೋ ಅಂಥದ್ದು ನಮ್ಮ ಆರೋಗ್ಯ ಅಷ್ಟೇ. ನಮ್ಮ ಶರೀರನೇ ನಮ್ಮ ಜೊತೆಯಾಗಿ ಇರುವಂಥದ್ದು. ಹಾಗಾಗಿ ಅದಕ್ಕೂ ಕೂಡ ಟೈಮನ್ನು ಕೊಡಿ. ಅದು ಚೆನ್ನಾಗಿ ಇರಬೇಕು ಅಂತಂದರೆ ಆರೋಗ್ಯದ ಕಡೆ ಗಮನವನ್ನು ಕೊಡುವಂಥದ್ದು ಮರೆಯೋದಕ್ಕೆ ಹೋಗಬೇಡಿ. ಎರಡನೇದು ಏನು ಅಂತಂದರೆ ನೀವು ಹೊಸ ಹೊಸ ಸ್ಕಿಲ್ಸ್ಗಳನ್ನು, ಕೌಶಲ್ಯಗಳನ್ನು ಕಲ್ತ್ಕೊಳ್ತಾ ಹೋಗಬೇಕು. ನಿಮ್ಮ ಒಂದು ಫ್ರೀ ಟೈಮಲ್ಲಿ ಪ್ರೋಗ್ರಾಮಿಂಗ್ ಆಗಿರಲಿ, ಕೋಡಿಂಗ್ ಆಗಿರಲಿ, ಇನ್ನು ಎಷ್ಟೊಂದು ರೀತಿಯಾದಂತಹ ವಿಷಯಗಳು ಇದ್ದಾವೆ. ಅವುಗಳನ್ನು ಫೈನಾನ್ಷಿಯಲ್ ಎಜುಕೇಷನ್ ಅನ್ನುವಂಥದ್ದು, ಆ ಒಂದು ಆರ್ಥಿಕ ಶಿಕ್ಷಣವನ್ನು ತಗೊಳ್ಬೇಕಾಗಿ ಇರುತ್ತೆ. ಹೊಸ ಹೊಸ ಸ್ಕಿಲ್ಗಳನ್ನು ಕಲಿತ್ರೆ ನಿಮಗೂ ಬೆಲೆ ಜಾಸ್ತಿ ಮತ್ತು ನೀವು ದುಡ್ಡನ್ನು ಕೂಡ ಮಾಡ್ಕೊಳ್ಬಹುದು. ಮೂರನೇದು ಏನು ಅಂತ ಅಂದರೆ ಒಳ್ಳೆಯ ಬುಕ್ಗಳನ್ನು ಓದಿ. ಯಾಕೆ ಅಂತಂದರೆ ಯಾರ್ಯಾರೆಲ್ಲ ಸಕ್ಸಸ್ಸನ್ನು ಕಂಡಿದ್ದಾರೆ ಅಲ್ವಾ, ಏನೋ ತಿಳ್ಕೊಂಡು ಮಾತ್ರ ಅವರು ಸಕ್ಸಸ್ ಆಗಿಲ್ಲ. ಒಟ್ಟಿನಲ್ಲಿ ಅವರು ಸಕ್ಸೀಡ್ ಆಗೋದಕ್ಕಿಂತ ಮುಂಚೆನೇ ಯಾರೆಲ್ಲ ಸಕ್ಸಸ್ ಆಗಿದ್ದಾರೆ ಅಲ್ವಾ, ಅವರ ಅನುಭವದ ಬುಕ್ಗಳನ್ನು ಓದಿ, ಅವರ ಬಗ್ಗೆ ತಿಳ್ಕೊಂಡು ಅವ್ರು ಮಾಡಿರುವಂತಹ ತಪ್ಪುಗಳನ್ನು ಮಾಡ್ದಲೇ ಏನೆಲ್ಲ ಮಾಡಬೇಕು ಅವುಗಳನ್ನು ತಿಳ್ಕೊಂಡು ಕಲ್ತ್ಕೊಂಡು ಸಕ್ಸೀಡ್ ಆಗಿರೋ ಅಂಥದ್ದು. ಇದಕ್ಕೆ ಉದಾಹರಣೆ ಕೊಡುವಂಥದ್ದು ಅಂತ ಅಂದರೆ ಪ್ರಪಂಚದಲ್ಲೇ ಸಕ್ಸಸ್ಫುಲ್ ಇನ್ವೆಸ್ಟರ್ ಆಗಿರುವಂತಹ ವಾರನ್ ಬಫೆಟ್ ಅವರು ಅವರ ಒಂದು ಇನ್ವೆಸ್ಟ್ಮೆಂಟ್ ಕ್ರೆಡಿಟ್ನೆಲ್ಲ ಕೊಡೋ ಅಂಥದ್ದು ಬೆಂಜಮಿನ್ ಗ್ರಹಮ್ ಅವರಿಗೇನೆ ಕೊಡ್ತಾ ಇರ್ತಾರೆ. ಎಷ್ಟೊಂದು ಇಂಟರ್ವ್ಯೂಸಲ್ಲೂ ಕೂಡ ಅವರು ಹೇಳಿದ್ದಾರೆ. ಹಾಗಾಗಿ ಹೊಸ ಹೊಸ ಐಡಿಯಾಸನ್ನು ತಿಳ್ಕೊಳ್ಳೋದಕ್ಕೆ, ಪ್ರಾಬ್ಲಮ್ಸ್ ಏನಾದವು ಅವರಿಗೆ, ಯಾವ ರೀತಿ ಪ್ರಾಬ್ಲಮನ್ನು ಸಾಲ್ವ್ ಮಾಡೋ ಅಂಥದ್ದು ಎಲ್ಲ ಕೂಡ ಸಕ್ಸಸ್ ಆಗಿರುವಂತಹ ವ್ಯಕ್ತಿಗಳ ಬಗ್ಗೆ ಹೊಸ ಹೊಸ ಬುಕ್ಗಳನ್ನು ಓದ್ಕೊಂಡು ತಿಳ್ಕೊಳ್ಳಿ. ನಾಲ್ಕನೇದು ಏನು ಹೇಳ್ತೀನಿ ಅಂತ ಅಂದರೆ ಸೈಡ್ ಹಸಲನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ನೀವು ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮನ್ನು ಏನು ಮಾಡಬೇಕು, ಕ್ರಿಯೇಟ್ ಮಾಡ್ಕೊಳ್ಬೇಕು. 9 to 5 ಜಾಬ್ ಮಾತ್ರ ಇದ್ದರೆ ಸಾಲದು. ಅದನ್ನು ಹೊರತುಪಡಿಸಿ ಇರುವಂತಹ ಫ್ರೀ ಟೈಮಲ್ಲಿ ಇನ್ನು ಏನು ಮಾಡಬಹುದು, ನಾನು ಸೆಕೆಂಡರಿಯಾಗಿ ಯಾವ ಒಂದು ಸೋರ್ಸನ್ನು ಇಟ್ಕೊಳ್ಬಹುದು. ಇವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಾಗಿರಲಿ, ಯುನಿಕ್ ಆಗಿರುವಂತಹ ಕಂಟೆಂಟ್ ಅಪ್ಲೋಡ್ ಮಾಡೋದಾಗಿರಲಿ, ಇಲ್ಲ ಹೊಸ್ದಾಗಿ ಏನೋ ಒಂದು ಕಲಿಯುವಂಥದ್ದಾಗಿರಲಿ, ಈ ರೀತಿಯಾಗಿ ಏನಾದರೂ ಒಂದು ಮಾಡ್ಕೊಳ್ಳಿ. ಟೈಮ್ ಹೋಗ್ತಾ ಹೋಗ್ತಾ ನಿಮಗೆ ದುಡ್ಡು ಕೂಡ ಸಿಗುತ್ತೆ.
ಇವಾಗಂತೂ ಅದೆಲ್ಲ ಮಾಡೋದಕ್ಕೆ ತುಂಬಾ ಈಸಿ ಅಂತ ಹೇಳ್ಬೋದು. ಸ್ಮಾರ್ಟ್ಫೋನ್ ಆಗಿರಲಿ, ಲ್ಯಾಪ್ಟಾಪ್ ಆಗಿರಲಿ, ಒಂದು ಒಳ್ಳೆ ಇಂಟರ್ನೆಟ್ ಕನೆಕ್ಷನ್ ಇತ್ತು ಅಂತ ಅಂದರೆ ನೀವು ಎಷ್ಟೊಂದು ಮಾಡಬಹುದಾಗಿ ಇರುತ್ತೆ. ಇದೆಲ್ಲ ನಿಮಗೇನೆ ಬಿಟ್ಟಿರೋ ಅಂಥದ್ದು. ನೀವು ಫಸ್ಟ್ ಮನಸ್ಸನ್ನು ಮಾಡಿದ್ರೆ ನೀವು ಏನು ಬೇಕಾಗಿದ್ರೂ ಸಾಧಿಸಬಹುದು. ತಡೆಯೋದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಏನಾದರೂ ಒಂದು ಸ್ಟಾರ್ಟ್ ಮಾಡ್ಕೊಳ್ಳಿ, ಒಳ್ಳೆಯ ರೀತಿಯಲ್ಲಿ ನಿಮ್ಮ ಒಂದು ಟೈಮನ್ನು ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.